ಹೇಮಮ್ಮ ನನಗೆ ತುಂಬ ಆತ್ಮೀಯರು. ಒಂದು ಲೆಕ್ಕದಲ್ಲಿ ಚಿತ್ರರಂಗದಲ್ಲಿರುವಂಥ ಎಲ್ಲ ಹಿರಿಯರು ನಮಗೆ ಆತ್ಮೀಯರೇ. ಭೇಟಿ ಮಾಡಿರ್ತೀವಿ, ಜೊತೇಲಿ ಕೆಲಸ ಮಾಡಿರ್ತೀವಿ. ಅವ್ರಿಗೆ ಹುಷಾರಿಲ್ಲ ಅಂತ ಎಲ್ಲೋ ಸುದ್ದಿ ಮುಟ್ಟಿದಾಗ ನಮ್ಮ ಕೈಲಿ ಅವ್ರು ನೋಡದೇ ಇರೋಕ್ಕಾಗಲ್ಲ. ಆದರೆ ಈ ಒಂದು ಕ್ಷಣದಲ್ಲಿ ನಿಮ್ಮೆಲ್ಲರೂ ಕೇಳ್ಕೊಳ್ಳೋದು ಏನು ಅಂತಂದರೆ, ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಅವರು ಆರೋಗ್ಯವಾಗಿದ್ದಾರೆ. ಸರ್ಜರಿ ಆಗಿರೋದು ನಿಜ. ಸರ್ಜರಿ ಸಕ್ಸಸ್ಫುಲ್ ಆಗಿದೆ ಅನ್ನೋದೇ ನಮ್ಮೆಲ್ರಿಗೂ ತುಂಬಾ ಸಮಾಧಾನ ಹಾಗೂ ಖುಷಿಯಾಗಿರುವಂಥ ವಿಚಾರ. ಅಮ್ಮ ಚೆನ್ನಾಗಿದ್ದಾರೆ, ನಮ್ಮನ್ನು ರೆಕಗ್ನೈಸ್ ಮಾಡಿದ್ರು. ಆರೋಗ್ಯವಾಗಿ ನೀವು ಬರ್ತೀರಾ ಅಂತ ಎಲ್ಲರೂ ಹೇಳಿದ್ರು. ನಾವು ಯಾರೇ ಹೋಗಿ ನೋಡಿದ್ರು ನಮ್ಮನ್ನೆಲ್ಲರನ್ನೂ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಅದು ಇಷ್ಟು ಬೇಗ ಅಮ್ಮ ರೆಕಗ್ನೈಸ್ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಬಿಕಾಸ್ ಮಲಗಿರ್ತಾರೇನೋ, ಸುಸ್ತಾಗಿರ್ತಾರೇನೋ ಅಂತ ಅಂದ್ಕೊಂಡ್ವಿ. ಆ್ಯಕ್ಟಿವ್ ಆಗಿದ್ದಾರೆ, ನಮ್ಮನ್ನೆಲ್ಲರೂ ನೋಡ್ತಾ ಇದ್ರು. ಸರ್ಜರಿ ಸ್ವಲ್ಪ ಮೇಜರ್ ಸರ್ಜರಿನೇ ಹೌದು, ಬಟ್ ದೇವರ ಆಶೀರ್ವಾದದಿಂದ ಅಮ್ಮ ಆರೋಗ್ಯವಾಗಿದ್ದಾರೆ. ಸ್ವಲ್ಪ ಜಾಸ್ತಿ ದಿನಗಳ ಕಾಲ ಹಾಸ್ಪಿಟ್ಲಲ್ಲಿ ಇರಬೇಕಾಗಿ ಬರ್ಬೋದು ಅಷ್ಟೇ. ಆದಷ್ಟು ಬೇಗ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾರೆ, ನಿಮ್ಮೆಲ್ಲರ ಆಶೀರ್ವಾದ ಅಮ್ಮನಿಗಿರೋದ್ರಿಂದ.